ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಟ್ರೇಡಿಂಗ್ ಏನಾಯಿತು. ಫಸ್ಟ್ ಆಫ್ ಆಲ್ ನಿನ್ನೆದು ಸೋಮವಾರ ಏನಾಗಿದೆ, ನನ್ನ ಒಂದು ಟ್ರೇಡಿಂಗ್ ಅಪ್ಡೇಟ್ ಮಾಡಿರಲಿಲ್ಲ. ಸೊ ನಿನ್ನೆ CTC ನನ್ನ SL ಹೋಗಿತ್ತು. CTC ಆಲ್ಮೋಸ್ಟ್ ಕಾಸ್ಟ್ ಟು ಕಾಸ್ಟಲ್ಲಿ ನಾನು ಎಕ್ಸಿಟ್ ಆಗಿದ್ದೀನಿ. ಸೊ ಈ ರೀಸನ್ ಏನಂದರೆ, ನಂದು ಸೆಲ್ಲೇ ಇತ್ತು ಬಯಾಸು ಒಂದು ಪುಲ್ ಬ್ಯಾಕ್ಗೋಸ್ಕರ. ಸೊ ಆ ಸೆಲ್ಲು ಇಲ್ಲಿ ಬ್ಯಾಂಕ್ ನಿಫ್ಟಿ ನಿನ್ನೆ ನಾನು ಟ್ರೇಡ್ ತೊಗೊಂಡಿದ್ದೆ. ಸೊ ಆಲ್ಮೋಸ್ಟು ಒಂದು 10 to 20 ಪಾಯಿಂಟ್ಸ್ ಕೊಡ್ತು. ಅದಾದಮೇಲೆ ರಿವರ್ಸ್ ಆಗಿ ಬಂತು. ಸೊ ಅದನ್ನು ಕೂಡ ನಾನು ಮೆನ್ಷನ್ ಮಾಡಿದೆ, ಟ್ರೇಡ್ ರನ್ನಿಂಗ್ ಗೋಲ್ಡ್ ಅಂತ. ಸೊ SL CTC. ಸೊ CTC ನೆಕ್ಸ್ಟು ಡನ್ ಆಯಿತು. ಸೊ ನಾನು ಅದೇ ರೀತಿ ನೆಕ್ಸ್ಟು ರ್ಯಾಂಡಮ್ ಟ್ರೇಡ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಏನಾಯಿತು ನೀವು ನೋಡಿದ್ದೀರಾ, ನಿನ್ನೆ ಮಾರ್ಕೆಟ್ ಯಾರು ಪಡ್ಕೊಂಡಿದ್ದೀರಾ ಗೊತ್ತಿಲ್ಲ. ಬಟ್ ನಿನ್ನೆ ಮಾರ್ಕೆಟು ಮಾತ್ರ ಫುಲ್ಲಿ ಸೈಡ್ ವೇಸ್ ಇತ್ತು. ಸೊ ಅಂಥದ್ರಲ್ಲಿ ಒಂದು ಪ್ಲ್ಯಾನಿಂಗ್ ಮಾಡಿದೆ. ಸೊ ಅದು CTC ತೊಗೊಂಡಿದೆ. ಈ ಕಾಸ್ಟ್ ಟು ಕಾಸ್ಟ್ ಏನೂ ಇಲ್ಲ. ಸೊ ಇದು ಭಾಳ ಇಂಪಾರ್ಟೆಂಟು. CTC ತಗೊಂಡು ಒಂದು ಸ್ಮಾಲ್ ಲಾಸು, ಇಲ್ಲಾಂದರೆ CTC. ಸೊ ಬಿಗ್ ಲಾಸ್ ಯಾವತ್ತೂ ಮಾಡೋಕ್ಕೆ ಹೋಗ್ಬಾರ್ದು, ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಸೊ ಇದು ನಿನ್ನೆ ಟ್ರೇಡ್. ಇದು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಅಫಿಷಿಯಲು. ಸೊ ಯಾರೆಲ್ಲ ಜಾಯ್ನ್ ಆಗಿಲ್ಲ, ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಯೂಟ್ಯೂಬ್ ಚಾನಲ್ಲಿ. ಸೊ ಲಿಂಕ್ ಇರುತ್ತೆ. ಸೊ ಇನ್ಸ್ಟಾಗ್ರಾಮ್ ಕೂಡ ಇರುತ್ತೆ. ಸೊ ಅಲ್ಲಿ ನೀವು ಜಾಯ್ನ್ ಆಗ್ಬೋದು, ಲಿಂಕ್ ಇರುತ್ತೆ. ಸೊ ಇವತ್ತು October 14th. ಸೊ ನಿನ್ನೆ ಹೇಳಿದ್ದೆ ನಾನು ಸೆಲ್ಲಿಂಗ್ ನೋಡ್ತಾ ಇದ್ದೀನಿ ಅಂತ. ಸೊ ಇವತ್ತು ನಿಫ್ಟಿ ಯಾರ್ಯಾರು ಇಲ್ಲಿಂದನೇ ಯಾಕೆ ಸೆಲ್ಲಿಂಗ್ ಬಂತು, ಅದು ಯಾರಿಗಾರು ಗೊತ್ತಿದ್ದರೆ ಟೈಪ್ ಮಾಡಿ. ಸೊ ಇಲ್ಲಿಂದನೇ ಯಾಕೆ ಸೆಲ್ಲಿಂಗ್ ಬಂತು, ಇದು ಪ್ರಾಪರ್ SMC ICT ಯಾರು ಫುಲ್ಲಿ ಕಾನ್ಸಂಟ್ರೇಟ್ ಕೊಟ್ಟು ಕಲ್ತಿರ್ತಾರೋ ಅಡ್ವಾನ್ಸ್ಡ್ ಲೆವೆಲಲ್ಲಿ, ಸೊ ಅವ್ರು ಮಾತ್ರ ಇದು ಗೊತ್ತಿರುತ್ತೆ ಅಲ್ಲಿಂದ ಯಾಕೆ ಸೆಲ್ ಹೋಯ್ತು. ಸೊ ಅಲ್ಲಿಂದ ನಾನು ನಿನ್ನೆನೇ ಮಾರ್ಕ್ ಮಾಡಿದೆ ಅದನ್ನ ಪಾಯಿಂಟ್, ಅಲ್ಲಿಂದ ಬಂದು ಸೆಲ್ಲು ಅಂತ. ಸೊ ಅದು ಗ್ಯಾಪ್ ಅಪ್ ಓಪನ್ ಆಯಿತು. ಒಂದು RDRB ಹತ್ರ ಬಂತು. RDRB ಇತ್ತು 1 hour. ಸೊ ಅದು ಯಾರೋ ಒಬ್ಬೊಬ್ರು ಗೊತ್ತಿಲ್ಲ ಏನು RDRB ಅಂದರೆ. ಸೊ ಅಲ್ಲಿಗೆ ಬಂತು. ಸೊ ಅಲ್ಲಿಂದ ಏಕ್ದಮ್ ಫಾಲ್. ಬಟ್ ನನಗೆ ಎಂಟ್ರಿಗೆ ಎಲ್ಲೂ ಕೊಟ್ಟಿಲ್ಲ. ನಾನು ಇಲ್ಲೆಲ್ಲ ಮಧ್ಯ ಎಲ್ಲ ತಗೊಳ್ಳಲ್ಲ. ಬಟ್ ಟಾರ್ಗೆಟು ನಂದು ನೋಡಿ ಅಲ್ಲಿತ್ತು. ಆ ರೆಡ್ ಲೈನ್ ಐತಲ್ಲ, ಮೊದಲು ಅಲ್ಲಿವರೆಗಿತ್ತು ಸೆಲ್ ಸೈಡ್ ಲಿಕ್ವಿಡಿಟಿ ಬ್ಲೂ ಕಲರು. ಸೊ ಬ್ಲೂ ಕಲರ್ ಲೈನ್ ಇದೆಯಲ್ಲ ಇಲ್ಲಿತ್ತು. ಸೊ ಇಲ್ಲಿವರೆಗೆ ನನ್ನ ನೆಕ್ಸ್ಟ್ ಟಾರ್ಗೆಟ್ ಇತ್ತು. ಸೊ ಅಲ್ಲಿವರೆಗೆ ಬಂದಿದೆಯಾ ಮಾರ್ಕೆಟು. ಸೊ ನೀವೇ ಚೆಕ್ ಮಾಡಿ ಹೇಳಿ ನನಗೆ ಬಂದಿದೆಯಾ ಏನು ಅಂತ. ಒಂದು ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಅಲ್ಲಿಗೆ ಟಾರ್ಗೆಟ್ ಆ ರೆಡ್ ಕಲರ್ಗೆ ಬಂದು ರೀಟ್ರೇಸ್ ಆಯಿತಾ ಚೆಕ್ ಮಾಡಿ ನನಗೆ ಅಲ್ಲಿ ಮೆಸೇಜ್ ಮಾಡಿ. ಸೊ ರೀಟ್ರೇಸ್ ಹೆಂಗಾಯಿತು, ಯಾಕಾಯಿತು ಅಂದ್ಕೊಂಡು. ಸೊ ನಿನ್ನೆ ಸೆಲ್ಲಿಂಗ್ ಇದ್ದೆ. ಸೊ ಯಾರೆಲ್ಲ ಬೈಯಿಂಗ್ ಮಾಡಿದ್ರು ಅವ್ರಿಗೆಲ್ಲ ಗೊತ್ತಿರುತ್ತೆ ಏನಾಗಿರುತ್ತೆ ಅಂತ. ಬಟ್ ಮಾರ್ಕೆಟ್ ಕಂಪ್ಲೀಟ್ಲಿ ಎಲ್ಲರೂ ಸೊ ತಗೊಳ್ದೇ ಮಾರ್ಕೆಟ್ ಎಲ್ಲೋ ಹೋಗುತ್ತೆ. ಸೊ ತಗೊಳ್ಳೇಬೇಕು. ಸೊ ಅದರಿಂದ ಸೆಲ್ ಸೈಡು ಒಂದು ಪ್ಲಾನಿಂಗ್ ಇತ್ತು. ಸೊ ಅಲ್ಲಿ ನನಗೆ ಎಂಟ್ರಿ ಕೊಟ್ಟಿಲ್ಲ. ನೆಕ್ಸ್ಟು ನನಗೆ ಬ್ಯಾಂಕ್ ನಿಫ್ಟಿ ಕಾಯ್ತಾ ಕೂತಿತ್ತು, ನೋಡ್ತಾ ಇರ್ಬೋದು. ಬ್ಯಾಂಕ್ ನಿಫ್ಟಿ ನೆಕ್ಸ್ಟು ಕಾಯ್ತಿತ್ತು ನನಗೆ. ಸೊ ಅದು ಫುಲ್ ಬಂದೇ ಇಲ್ಲ ಸೆಲ್ಲಿಂಗು. ಸೊ ಅದರಿಂದ ನನಗೆ ಅಲ್ಲಿ ಕನ್ಫರ್ಮೇಷನ್ ಕೊಡ್ತು. ಅಲ್ಲಿ ನನಗೆ 300 ಪಾಯಿಂಟ್ಸು ಇಂಡೆಕ್ಸಲ್ಲಿ ಟಾರ್ಗೆಟ್ ಕೊಡ್ತು. ಸೊ ಫಸ್ಟ್ ಟಾರ್ಗೆಟ್ SSL ಅನ್ನು ಮಾರ್ಕ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಇಲ್ಲಿವರೆಗೆ ನನಗೆ ಟಾರ್ಗೆಟ್ ಕೊಡ್ತು. ಸೊ ಭಾಳ ತುಂಬ ಖುಷಿಯಾದ ವಿಚಾರ ಇದು. ಸೊ ಇಲ್ಲಿವರೆಗೆ ನಾನು ಇವತ್ತು ಟಾರ್ಗೆಟ್ ಆಲ್ಮೋಸ್ಟ್ ನಾನು 110 ಬುಕ್ ಮಾಡಿರೋದು. ಸೊ ಆಮೇಲೆ ರಿವರ್ಸಲ್ ಆಯಿತು. ರಿವರ್ಸಲ್ ಯಾಕಾಯಿತು ಮತ್ತು RDRB